ಹಲೋ, ನಮಸ್ತೆ. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ. ನಾನು ವಿಜಯ್ ಪ್ರಕಾಶ್ ಮಾತಾಡ್ತಾ ಇದ್ದೀನಿ. ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ, ನಿಮ್ಮನ್ನೆಲ್ಲ ಇವತ್ತು ಒಂದು ಪುಣ್ಯಕ್ಷೇತ್ರ ಕರ್ಕೊಂಡು ಹೋಗ್ತಾ ಇದ್ದೀನಿ. ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಒಂದು ಲೈಕು, ಶೇರು, ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಬನ್ನಿ, ಎಲ್ಲರೂ ಒಂದು ಆಂಜನೇಯ ಸ್ವಾಮಿಯ ದರ್ಶನವನ್ನು ಪಡೆಯೋಣ. ಎಲ್ಲಿ ಇದು ಅಂತ ನೋಡೋದಾದರೆ ದಾವಣಗೆರೆಯ ಶಾಮನೂರಿನಲ್ಲಿರುವ ಶಾಮನೂರಿನ ಆಂಜನೇಯ ಸ್ವಾಮಿ ದೇವಸ್ಥಾನ. ನೀವು ನೋಡ್ತಾ ಇದ್ದೀರಿ ಎಷ್ಟು ಅದ್ಭುತವಾಗಿದೆ ಅದು ಅಂತ. ಈ ದೇವಸ್ಥಾನ ಸುಮಾರು 800 ವರ್ಷಗಳ ಹಿಂದಿನ ದೇವಸ್ಥಾನ. ಮತ್ತು ಸುಮಾರು 6 ಅಡಿ ಎತ್ತರದ ಆಂಜನೇಯನ ವಿಗ್ರಹವನ್ನು ಎಷ್ಟು ಸುಂದರವಾಗಿ ನಿರ್ಮಿಸಲಾಗಿದೆ. ಆಂಜನೇಯನ ಭುಜದ ಮೇಲೆ ರಾಮ ಲಕ್ಷ್ಮಣರನ್ನು ಕೂರಿಸಿಕೊಂಡಿರ್ತಕ್ಕಂಥ ದೃಶ್ಯ ಅದು ನೀವು ನೋಡ್ತಾ ಇರೋದು. ಆಂಜನೇಯ ಸುಮಾರು 6 ಅಡಿ ಎತ್ತರ ಇದೆ. ತುಂಬ ಸುಂದರವಾಗಿದೆ ದೇವಸ್ಥಾನ. ಸುಮಾರು 800 ವರ್ಷಗಳ ಹಿಂದಿನ ಹಳೆಯ ದೇವಸ್ಥಾನ ಇದು. ತುಂಬ ಪುಣ್ಯಕ್ಷೇತ್ರ, ತುಂಬ ಪವಾಡಗಳಲ್ಲಿ ನಡೆಯುತ್ತೆ. ನಮ್ಮ ಮನಸ್ಸಿನಲ್ಲಿರುವ ಫಲಾಪೇಕ್ಷೆಗಳೇನಾದ್ರು ನೆರವೇರದೇ ಇದ್ದರೆ ಇಲ್ಲಿ ಬಂದು ಸ್ವಾಮಿ ಮುಂದೆ ನಿಷ್ಠೆಯಿಂದ ನಾವು ಬೇಡ್ಕೊಂಡಿದ್ದಾದರೆ ನಮ್ಮ ಫಲಾಪೇಕ್ಷೆಗಳು ಈಡೇರುತ್ತವೆ. ನಾನು ಇದನ್ನು ಕೇಳಿದ್ದೀನಿ ತುಂಬ ಜನಗಳ ಬಾಯಲ್ಲಿ. ನಮ್ಮ ದಾವಣಗೆರೆಯ ಸುತ್ತಮುತ್ತಲಿನ ಜನ ಪ್ರತಿ ಶನಿವಾರ ಇಲ್ಲಿಗೆ ಬರ್ತಾರೆ. ನಾವು ಹೋಗಿದ್ದು ಯಾವಾಗಪ್ಪ ಅಂತಂದರೆ ಶ್ರಾವಣ ಶನಿವಾರ ಇರೋದರಿಂದ ನಾವು ಶಾಮನೂರು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ವಿ. ಅಲ್ಲಿಯ ಸಣ್ಣ ವಿಡಿಯೋ ಮಾಡಿ ಆಂಜನೇಯನ ದರ್ಶನವನ್ನು ನಿಮಗೂ ಎಲ್ರಿಗೂ ಮಾಡಿಸೋಣ ಅಂತ ವಿಡಿಯೋನ ಮಾಡಿದ್ದೀನಿ ನಾನು. ಅಲ್ಲಿ ದೇವಸ್ಥಾನದ ಹೊರಗಡೆ ಪ್ರತಿದಿನ ಕೂಡ ಪ್ರತಿ ಶನಿವಾರ ಕೂಡ ಒಂದು ಜಾತ್ರೆ ಥರ ನಡೆಯುತ್ತೆ. ಅಲ್ಲಿ ಚೆನ್ನಾಗಿ ಎಲ್ಲ ದೇವಸ್ಥಾನಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸಾಮಗ್ರಿಗಳು ಅಲ್ಲೇ ಸಿಗತ್ತೆ. ಆ ದೇವಸ್ಥಾನದ ಹೊರಗಡೆ ಸಿಗತ್ತೆ. ಇದು ನೀವು ನೋಡ್ತಕ್ಕಂಥದ್ದು ದೇವಸ್ಥಾನದ ಹೊರಗಡೆಯ ಚಿತ್ರಣ ನಾನು ನಿಮಗೆ ತೋರಿಸ್ತಾ ಇರೋದು. ದೇವಸ್ಥಾನದ ಒಳಗಡೆ ಇದೆ. ದೇವಸ್ಥಾನದ ಒಳಗಡೆ ನಾವು ಸ್ವಾಮಿಯ ದರ್ಶನವನ್ನು ಮಾಡೋಣ. ಅದಕ್ಕೋಸ್ಕರ ನಾನಿಲ್ಲಿ ಲೈನಲ್ಲಿ ಇದ್ಕೊಂಡು ಹೊರಟಿದ್ದೀವಿ. ಶ್ರಾವಣ ಮಾಸ ಆಗಿದ್ದರಿಂದ, ಶ್ರಾವಣ ಶನಿವಾರ ಆಗಿದ್ದರಿಂದ ತುಂಬ ರಶ್ಶು ಆಗಿತ್ತು ದೇವಸ್ಥಾನ. ಮತ್ತು ಬೆಳಗ್ಗೆ 8-8:15 ನಾವು ಬಂದಿದ್ದರೂ ಕೂಡ ಇಷ್ಟು ರಶ್ ಇತ್ತು ಜನ ಅಲ್ಲಿ. ಮತ್ತು ಇಲ್ಲಿ ಏನಪ್ಪ ಅಂತಂದರೆ ಪ್ರತಿ ಶಿವರಾತ್ರಿ ಆದಮೇಲೆ ಇಲ್ಲಿ ಜಾತ್ರೆ ನಡೆಯುತ್ತೆ. 3 ದಿನಗಳ ಕಾಲ ವಿಜೃಂಭಣೆಯಿಂದ ಜಾತ್ರೆ ನಡೆಯುತ್ತೆ. ಫಸ್ಟ್ನೇ ದಿನ ರಥೋತ್ಸವ ನಡೆಯುತ್ತೆ, ಸ್ವಾಮಿಯ ರಥೋತ್ಸವ. 2ನೆಯ ದಿನ ಬೆಲ್ಲದ ಬಂಡಿ ಅಂತ ಒಂದು ಕಾರ್ಯಕ್ರಮ ನಡೆಯುತ್ತೆ. 3ನೇ ದಿನ ಹೋಕ್ಳಿ ಅಂತ ನಡೆಯುತ್ತೆ. ಇಲ್ಲಿ 3 ದಿನವೂ ಜಾತ್ರೆ ವಿಜೃಂಭಣೆಯಿಂದ ನಡೆಯುತ್ತೆ. ಅಲ್ಲದೆ ಜಾತ್ರೆಯ ದಿನ ಇಲ್ಲಿ ಕೆಲವು ಹವನ ಮತ್ತು ಹೋಮಗಳನ್ನೆಲ್ಲ ನಡೆಸಲಾಗುತ್ತೆ. ಇಲ್ಲಿ ಸುತ್ತಮುತ್ತಲಿನ ಜನ ದೂರದ ಜಿಲ್ಲೆಗಳಿಂದ, ದೂರದ ರಾಜ್ಯಗಳಿಂದ ಕೂಡ ಇಲ್ಲಿ ದರ್ಶನಕ್ಕೆ ಬರ್ತಾರೆ ಜಾತ್ರೆ ಟೈಮಲ್ಲಿ ಮತ್ತು ಬೇರೆ ಟೈಮಲ್ಲೂ ಕೂಡ. ಮತ್ತು ತುಂಬ ಜನ ಹರಕೆ ಮಾಡ್ಕೊಂಡಿರ್ತಾರೆ. ಇಲ್ಲಿ ಮುಡಿ ಕೊಡೋದಾಗಿರ್ಬೋದು ಅಥವಾ ಅವ್ರ ಫಲಾಪೇಕ್ಷೆಗಳು ಈಡೇರಿದರೆ ಸ್ವಾಮಿಗೆ ನಾನು ಈ ಸೇವೆ ಸಲ್ಲಿಸ್ತೀನಿ ಅಂತ ಹೇಳ್ಕೊಂಡಿರ್ತಾರಲ್ಲ. ಅಂದರೆ ಉರುಳು ಸೇವೆ ಆಗಿರ್ಬೋದು, ದೀಡ್ ನಮಸ್ಕಾರ ಸೇವೆ ಆಗಿರ್ಬೋದು, ಈ ಥರದ್ದು ಸೇವೆಗಳನ್ನು ಕೂಡ ಮಾಡ್ತೀವಿ ಅಂತ ಸ್ವಾಮಿಗೆ ಹರಕೆ ಮಾಡ್ಕೊಂಡಿರ್ತಾರಲ್ಲ. ಅದು ಕೂಡ ಶನಿವಾರ ಅಲ್ಲಿ ತುಂಬ ನಡೀತಾ ಇತ್ತು. ತುಂಬ ಜನ ದೀಡ್ ನಮಸ್ಕಾರ ಹಾಕೋದು, ಉರುಳು ಸೇವೆ ಮಾಡೋದೆಲ್ಲ ಮಾಡ್ತಾಯಿದ್ರು ಅಲ್ಲಿ. ಈ ಥರ ದೇವಸ್ಥಾನ ನೀವು ಹೊರಗಡೆಯಿಂದ ನೋಡ್ತಾ ಇದ್ದೀರಾ. ಈ ಥರ ಶ್ರಾವಣ ಮಾಸದಲ್ಲಿ ನಾವು ಪುಣ್ಯಕ್ಷೇತ್ರಗಳನ್ನು ಭೇಟಿ ಮಾಡೋದರಿಂದ ಸ್ವಲ್ಪ ನಮಗೆ ಪುಣ್ಯ ತುಂಬ ಲಭಿಸುತ್ತೆ ಅಂತ ಹೇಳ್ಬೋದು. ಆಮೇಲೆ ನಾವು ವೈಜ್ಞಾನಿಕವಾಗಿ ಕೂಡ ದೇವಸ್ಥಾನಗಳಿಗೆ ಭೇಟಿ ಮಾಡಲಿಕ್ಕೆ ಒಂದು ಕಾರಣ ಇದೆ. ಏನಪ್ಪ ಅಂತಂದರೆ ಈಗ ಹೇಳ್ತಾರಲ್ಲ, ದೇವರು ದೇವಸ್ಥಾನದಲ್ಲೇ ಇದ್ದಾನ, ಮನೇಲಿ ಇಲ್ವಾ, ಹೃದಯಪೂರ್ವಕವಾಗಿ ನಾವು ಬೇಡ್ಕೊಂಡ್ರೆ ದೇವ್ರು ಎಲ್ಲ ಕೂಡ ಇದ್ದಾನೆ, ಈ ಥರದನ್ನೆಲ್ಲ ನಾವು ಮಾತಾಡ್ತೀವಲ್ವ. ಅವರಿಗೆಲ್ಲ ನಾವು ವೈಜ್ಞಾನಿಕವಾಗಿ ನಾವು ಚರ್ಚೆ ಮಾಡೋದಾದರೆ ಪಾಸಿಟಿವ್ ವೈಬ್ರೇಷನ್ಸ್, ಪಾಸಿಟಿವ್ ಎನರ್ಜಿ ಇಂಥ ಪುಣ್ಯಕ್ಷೇತ್ರಗಳಲ್ಲಿ ಎಲ್ಲೆಲ್ಲಿ ದೇವಸ್ಥಾನ ಇರುತ್ತೋ ಅಲ್ಲೆಲ್ಲ ತುಂಬ ಇರುತ್ತೆ. ಹಾಗಾಗಿ ನಮಗೆ ಯಾವಾಗ ಟೈಮ್ ಸಿಗುತ್ತೆ, ನಾವು ಯಾವಾಗ ಬರ್ತೀವಿ ಈ ದೇವಸ್ಥಾನಗಳಲ್ಲಿ ತುಂಬ ಟೈಮನ್ನು ನಾವು ಸ್ಪೆಂಡ್ ಮಾಡಿದ್ರೆ ನಮಗೆ ಕೂಡ ಪಾಸಿಟಿವ್ ಎನರ್ಜಿ, ಪಾಸಿಟಿವ್ ವೈಬ್ರೇಷನ್ ನಮಗೆ ದೇಹದಲ್ಲಿ ಕೂಡ ಬರುತ್ತೆ ಅಂತ ನಾವು ಹೇಳಬಹುದು.
ಮತ್ತು ಆಂಜನೇಯ ಸ್ವಾಮಿ ದೇವಸ್ಥಾನದ ಎದುರುಗಡೆನೇ ಒಂದು ಶಿವನ ದೇವಸ್ಥಾನ ಇದೆ. ಎಲ್ಲರೂ ಶಿವನ ದರ್ಶನ ಮಾಡ್ಕೊಳ್ಳಿ. ನೋಡಿ, ಇಲ್ಲೂ ಕೂಡ ಒಂದು 4ರಿಂದ 5 ಅಡಿಯ ಕೂತಿರುವ ಶಿವನ ಮೂರ್ತಿನ ಎಷ್ಟು ಸುಂದರವಾಗಿ ರೂಪಿಸಿದ್ದಾರೆ. ಅದನ್ನು ಬನ್ನಿ ಎಲ್ಲರೂ ಒಳಗಡೆ ಆಂಜನೇಯ ಸ್ವಾಮಿಯ ದರ್ಶನವನ್ನು ಮಾಡಲಿಕ್ಕೆ ಹೋಗೋಣ. ಇವಾಗ ದೇವಸ್ಥಾನದ ಒಳಗಡೆ ಬಂದಿದ್ದೀವಿ ನಾವು. ದೇವಸ್ಥಾನದ ಒಳಗಡೆ ಕೂಡ ಇದೇ ರೀತಿ ಅಂದರೆ ಶ್ರಾವಣ ಮಾಸ ಆಗಿದ್ದರಿಂದ ಕೆಲವರು ಹರಕೆ ಮಾಡ್ಕೊಂಡಿರ್ತಾರಲ್ಲ, ಏನಾದರೂ ಹರಕೆ ಆಗಿರ್ಬೋದು, ಅದು ಆ ಥರ ಹರಕೆ ಮಾಡ್ಕೊಂಡಿರ್ತಾರಲ್ಲ, ಆ ಹರಕೆಗಳನ್ನು ತೀರಿಸಲಿಕ್ಕೆ ದೇವಸ್ಥಾನದ ಒಳಗಡೆ ಒಂದು ಸಪ್ರೇಟ್ ಜಾಗ ಮಾಡಿದ್ದಾರೆ. ಅಲ್ಲಿ ಕೂತ್ಕೊಂಡು ಅವ್ರವ್ರು ಏನೇನು ಕೆಲಸಗಳಿದೆ ಅದನ್ನೆಲ್ಲ ಅವ್ರು ಮಾಡ್ಕೋಬಹುದು. ಆ ಥರ ಇಲ್ಲೂ ಕೆಲವರೆಲ್ಲ ಅವರವರ ಕೆಲಸಗಳನ್ನು ಅಂದರೆ ಅವ್ರವ್ರು ಏನೇನು ಹರಕೆ ಮಾಡ್ಕೊಂಡಿದ್ದಾರಲ್ಲ ಅದನ್ನು ತೀರಿಸುವ ಕೆಲಸಗಳಲ್ಲಿ ಕೈಗೊಂಡಿದ್ದರು ಅವರು ಎಲ್ಲ. ದೇವಸ್ಥಾನದ ಒಳಗಡೆ ಕೂಡ ತುಂಬ ಸ್ವಚ್ಛತೆಯನ್ನು ಕಾಪಾಡಿದ್ದಾರೆ. ಮತ್ತು ಈ ಥರ ತುಂಬ ಅದ್ಭುತವಾಗಿ ಇದೆ ಒಳಗಡೆ ಕೂಡ ಚಿತ್ರಣ. ಬನ್ನಿ ನಾವೆಲ್ಲ ಗರ್ಭಗುಡಿ ಹತ್ರ ಇರೋದ್ರಿಂದ ದರ್ಶನ ಮಾಡೋಣ. ತುಂಬ ಹೊತ್ತು ಟೈಮು ದರ್ಶನಕ್ಕೆ ಇರಲ್ಲ, ಅಲ್ಲಿ ಶ್ರಾವಣ ಶನಿವಾರ ಆಗಿದ್ದರಿಂದ. ಇದೇ ನೋಡಿ ಶ್ರಾಮನೂರು ಸ್ವಾಮಿ ಆಂಜನೇಯ ಸ್ವಾಮಿಯ ದರ್ಶನ. ಎಲ್ಲರೂ ಸ್ವಾಮಿಯ ದರ್ಶನವನ್ನು ಪಡೀರಿ. ಆಂಜನೇಯ ಸ್ವಾಮಿ ವಿಡಿಯೋ ನೋಡ್ತಾ ಇರೋ ನಿಮ್ಮೆಲ್ಲರಿಗೂ ಆಂಜನೇಯ ಸ್ವಾಮಿಯ ಕೃಪಾಶೀರ್ವಾದ ಇರಲಿ ಅಂತ ದೇವರಲ್ಲಿ ನಾನು ಕೂಡ ಪ್ರಾರ್ಥನೆ ಮಾಡ್ಕೊಳ್ತೀನಿ. ನೋಡಿ, ಇದು ಒಳಗಿನ ಚಿತ್ರಣ. ನಾವು ನೋಡ್ತಾ ಇರೋದೆಲ್ಲ ದೇವಸ್ಥಾನದ ಒಳಗಡೆ ಚಿತ್ರಣ. ಇದು ರಾಮನ ಭಕ್ತ ಹನುಮಂತ ಆಂಜನೇಯ. ಹನುಮನ ಭಕ್ತರು ನಾವೆಲ್ಲ. ಆ ಥರ ತುಂಬ ಒಂದು ಭಕ್ತಿಯಿಂದ ದೇವರಲ್ಲಿ ಬೇಡ್ಕೊಂಡಾಗ ನಮ್ಮ ಕೆಲಸಗಳು ಈಡೇರುತ್ತೆ ಅಂತಕ್ಕಂಥದ್ದಿದೆ. ಆಮೇಲೆ ನೋಡಿ, ನೀವು ಅಬ್ಸರ್ವ್ ಮಾಡಿರಿ, ಎಲ್ಲ ಯೋಚನೆ ಮಾಡಿ, ಯಾವುದೇ ಒಂದು ಸಣ್ಣ ಹಳ್ಳಿ ಆಗಿರಲಿ, ಒಂದು ದೊಡ್ಡ ಊರಾಗಿರಲಿ, ಆಂಜನೇಯ ಸ್ವಾಮಿ ದೇವಸ್ಥಾನ ಇದ್ದೇ ಇರುತ್ತೆ. ಆಂಜನೇಯ ಸ್ವಾಮಿ ದೇವಸ್ಥಾನ ಇಲ್ಲದೇ ಇರೋ ಹಳ್ಳಿಗಳು ತುಂಬ ಕಡಿಮೆ ಅಂತ ಅಂದ್ಕೊಳ್ತೀನಿ ನಾನು ಗಮನಿಸಿರೋ ಪ್ರಕಾರ ಪ್ರತಿಯೊಂದು ಹಳ್ಳಿಲೂ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಇದ್ದೇ ಇರುತ್ತೆ. ಅದಕ್ಕೊಂದು ಪುರಾಣ ಪುಣ್ಯ ಕಥೆನೇ ಇದೆ. ಅದನ್ನು ನಾನು ಶಿಕಾರಿಪುರದ ಹುಚ್ಚರಾಯ ಸ್ವಾಮಿ ದೇವಸ್ಥಾನ ದರ್ಶನ ಮಾಡಿದಾಗ ಯಾಕೆ ಪ್ರತಿ ಹಳ್ಳಿಗಳಲ್ಲೂ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಅನ್ನೋದಕ್ಕೊಂದು ಕತೆ ಇದೆ. ಅದನ್ನು ಹುಚ್ಚರಾಯ ಸ್ವಾಮಿ ದೇವರ ದರ್ಶನವನ್ನು ನಿಮಗೆಲ್ಲ ದರ್ಶನ ಮಾಡಿಸಿದಾಗ ಅದರಲ್ಲಿ ನಾನು ಆ ಕಥೆಯನ್ನು ಹೇಳಿದ್ದೀನಿ. ಯಾರ್ಯಾರು ನೋಡಿಲ್ಲ ಅಂದರೆ ಅದು ನನ್ನ ಚಾನಲಲ್ಲಿ ಸಿಗುತ್ತೆ, ಹೋಗಿ ನೋಡ್ಬೋದು. ನೋಡಿ, ಜನಗಳಿಗೆ ಏನಪ್ಪ ಅಂತಂದರೆ ಈ ಕಡೆಯಿಂದ ವ್ಯವಸ್ಥೆ ಮಾಡಿರ್ತಾರೆ, ಆದರೂ ಅಷ್ಟು ಅರ್ಜೆಂಟ್ ಅವರಿಗೆ. ದೇವಸ್ಥಾನದಲ್ಲಿ ಎಷ್ಟೇ ನೀವು ವ್ಯವಸ್ಥೆಗಳು ಮಾಡಿರಿ, ಹೆಂಗೆ ಮಾಡಿರಿ, ಅದನ್ನು ದಾಟ್ಕೊಂಡು ಆ ಕಡೆ ಈ ಕಡೆ ಬಂದುಬಿಡ್ತಾರೆ. ಹೇಳೋಕ್ಕಾಗಲ್ಲ ಒಂದೊಂದ್ಸಲಿ ಏನು ಅವರಿಗೆ. ದೇವಸ್ಥಾನದವರು ಸುಮ್ಮನಾಗ್ಬಿಡ್ತಾರೆ ಕೆಲವೊಂದು ಟೈಮು. ಈಗ ನಾವು ಅಲ್ಲಿ ಆಂಜನೇಯ ಸ್ವಾಮಿ ದರ್ಶನವನ್ನು ಮುಗಿಸಿ ಸ್ವಾಮಿಯ ದರ್ಶನವನ್ನು ಪಡೆದು ಈಗ ನಾವೇನು ಮಾಡಿದ್ವಿ ಅಂದರೆ ಈಶ್ವರನ ಆಶೀರ್ವಾದವನ್ನು ಪಡೆಯೋಣ. ಈಶ್ವರನ ದರ್ಶನವನ್ನು ಮಾಡೋಣ ಅಂತೇಳಿ ಇಲ್ಲಿ ಬಂದಿದ್ದೀವಿ ನಾವು. ಆಮೇಲೆ ಈ ಗಂಟೆದೊಂದಿದೆ, ಅದೇನಿದೆ ಅಲ್ಲ, ಅದು ಆ ಗಂಟೆ ಸೌಂಡು ನಮ್ಮ ಕಿವಿಗೆ ಬೀಳಬೇಕು. ಅದರದ್ದು ನಾದ ನಮ್ಮ ಮೈಂಡಿಗೆ, ನಮ್ಮ ಕಿವಿಗೆ ಬಿದ್ದಾಗ ಅದ್ರದ್ದು ಕೂಡ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ. ಹಾಗಾಗಿ ದೇವಸ್ಥಾನಗಳಲ್ಲಿ ಗಂಟೆಗಳಿರುತ್ತೆ. ಇದೇ ನೋಡಿ ಈಶ್ವರನ ಇದು ಒಳಗಡೆ ಗರ್ಭಗುಡಿಯಲ್ಲಿರುವ ಈಶ್ವರನ ಎಷ್ಟು ಅದ್ಭುತವಾಗಿದೆ ನೋಡಿ ಅದು. ಎಲ್ಲರೂ ಈಶ್ವರನ ದರ್ಶನವನ್ನು ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಶ್ವರನಲ್ಲಿ ಕೂಡ ವಿಡಿಯೋ ನೋಡ್ತಾ ಇರೋ ಎಲ್ರಿಗೂ ಈಶ್ವರನ ಕೃಪಾಶೀರ್ವಾದ ಇರಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ಎಲ್ರಿಗೂ ಒಳ್ಳೇದು ಮಾಡಲಿ ಈಶ್ವರ ಅಂತ ಹೇಳ್ಕೊಳ್ತಾ ಹೋಗೋಣ ಇವಾಗ ನಾವು.